ಹಲೋ ಫ್ರೆಂಡ್ಸ್, ನಾನು ಈಗ ಚಿಕನ್ ಚಾಪ್ಸ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಅದನ್ನ ಚೆನ್ನಾಗಿ ತೊಳೆದು ಅರಿಶಿನ ಪುಡಿ, ಉಪ್ಪು, ಹುಳಿ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು 4 ಅವರ್ಸ್ ಆಗಿದೆ ಇಟ್ಟು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಇಡ್ತೀನಿ ಇದನ್ನು. ಇದು ಹೇಗೆ ಅಂದರೆ ಫ್ರೈ ಆಗೋದು ಅಂದರೆ ಎಣ್ಣೆ ಉಪ್ಪು ಏನೂ ಹಾಕಲ್ಲ. ಇದು ಇದೇ ಉಪ್ಪು ಹುಳಿ ಖಾರ ಹಾಕಿದ್ದೀನಲ್ಲ, ಇದು ನೆನೆಸಿ ಇಟ್ಟಿದ್ದೀನಲ್ವ, ಇದೇ ಈ ಥರ ಇದು ನೀರು ಇಲ್ಲದೆ ಹಾಕಬೇಕು. ಆಮೇಲೆ ನಾನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ಎಣ್ಣೆನೇ ಹಾಕಿಲ್ಲ, ನಾನು ಆ ಥರ ಮಾಡಿದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದು ಸ್ವಲ್ಪ ಅದು ನೀರೆಲ್ಲ ಹೊರಟೋಗಿ ಒಂದು ಸುಂಡೋಗ್ಬಿಡ್ಬೇಕು, ಬರೀ ಡ್ರೈ ಆಗಿ ಉಳ್ಕೋಬೇಕು. ಆಮೇಲೆ ನಾನು ಅದಕ್ಕೆ ಖಾರ ಮಸಾಲೆಗಳನ್ನು ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇದು ಇವಾಗ ಇದು ನೋಡಿ ರೆಡಿ ಆಗ್ತಾಯಿದೆ. ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ. ಇದಕ್ಕೆ ಇವಾಗ ಇವೆಲ್ಲನೂ ಸಹ ಹುರ್ಕೋತೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಕ್ಕೆ ಲವಂಗ, ಸ್ವಲ್ಪ ಕಾಯಿ, ಸಾಂಬಾರು ಸೊಪ್ಪನ್ನು ಸಹ ಹಾಕೋತೀನಿ. ನೋಡಿ ಇದು ಗಮ್ಮಂತ ಇದೆ. ಈ ಥರ ಹುರ್ಕೊಂಡು ಆದಮೇಲೆ ರುಬ್ತೀನಿ. ನಾನು ಇದನ್ನು ರುಬ್ಬಿ ಅದರಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಇದು ಹಾರಿದೆ, ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ರುಬ್ತೀನಿ. ಇವಾಗ ನೋಡಿ ಮಸಾಲೆ ರೆಡಿ ಆಯಿತು. ಇದನ್ನು ನಾನು ಇವಾಗ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ನಾನು. ಇದಕ್ಕೆ ಇವಾಗ ಇದಕ್ಕೆ 1 ಸ್ಪೂನು ಮಟನ್ ಮಸಾಲೆಗಳನ್ನು ಸೇರಿಸ್ತೀನಿ. ಇದು ರೆಡಿ ಆಯಿತು ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಸೂಪರಾಗಿದೆ. ಇವಾಗ ನಾನು ಮೊದಲು ಉಪ್ಪು ಹಾಕಿದ್ದೀನಿ, ಇವಾಗ ಸ್ವಲ್ಪ ಸೇರಿಸ್ತಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದು ಒಂದು 6 ಮಿನಿಟ್ಸ್ ಕುದೀಲಿ, ನಂತರ ನಾನು ಇದನ್ನು ಆಫ್ ಮಾಡ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ. ನೋಡಿ ಚಾಪ್ಸು ರೆಡಿ ಆಯಿತು. ಸೂಪರಾಗಿದೆ ಫ್ರೆಂಡ್ಸ್. ನೋಡಿ ಒಮ್ಮೆ ನೀವು ಸಹ ಹೀಗೆ ಮಾಡಿ. ನಾನು ಎಣ್ಣೆನೇ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಎಣ್ಣೆ ಎಲ್ಲ ತಿನ್ನಬಾರ್ದಲ್ವ, ಡಯಟ್ ಇದಿರಬೇಕಲ್ವ, ಅದಕ್ಕೋಸ್ಕರ. ಏನೋ ತಿನ್ನೋದು ಕಲ್ತಿದ್ದೀವಿ, ತಿನ್ನಬೇಕು ಅಷ್ಟು ಬಿಟ್ಟರೆ ಅದಕ್ಕೆಲ್ಲ ಎಣ್ಣೆ ಜಿಡ್ಡೆಲ್ಲ ತುಂಬ ಹಾಕೊಂಡು ತಿಂದರೆ ಆರೋಗ್ಯಕ್ಕೆ ಹಾನಿಕರ ಅಲ್ವ, ಅದಕ್ಕೋಸ್ಕರ. ನೋಡಿ ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಟೇಸ್ಟ್ ನೋಡಿ ಅಡುಗೆ ಮಾಡಿಕೊಂಡು ಊಟ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಚಾಪ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ.
ಹಾಗೆ ಆರೋಗ್ಯಕರವಾಗಿ ಊಟ ಮಾಡಿ. ಇದು ನಾನು ಎಣ್ಣೆ ಬೆಣ್ಣೆ ಏನೂ ಹಾಕ್ತೇನೆ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗೂ ನನಗಿರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.